ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ತುಳಸಿ ತಾಯಿ, ಕಲ್ಯಾಣಿ ಸಿದ್ದು ಸಂಪದನ ಹಿಡಿದು ಮನೆ ಸಮಸ್ಯೆಗೆ ಪರಿಹಾರ ಸಿಗೋ ಹಾಗೆ ಮಾಡ್ಬೇಕು ಅಂತ ಪ್ರಯತ್ನಿಸ್ತಾನೆ ಇದ್ದಾಳೆ. ನಿನ್ನೆ ಸಿದ್ದು ಸಂಪದ ಸಿಕ್ಕಾಕೊಳ್ತಾರೆ ಅನ್ಕೊಂಡ್ವಿ, ಆದ್ರೆ ಕಲ್ಯಾಣಿ ಪ್ರಾಣಕ್ಕೆ ಅಪಾಯ ಬಂದ್ಬಿಡ್ತು. ಸದ್ಯ ಚಿಕ್ಕ ಗಾಯ ಆಗಿ ಪಾರಾಗ್ಬಿಟ್ಲು. ಇತ್ತೀಚೆಗೆ ಶೌರ್ಯ ಕಲ್ಯಾಣಿನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾನೆ. ದಮಯಂತಿ ಕೂಡ ಕಲ್ಯಾಣಿನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ಬಿಡಮ್ಮ. ಆದಷ್ಟು ಬೇಗ ಸಿದ್ದು ಸಂಪದ ಶೌರ್ಯನಿಗೆ ಸಿಗೋ ಹಾಗೆ ಮಾಡು ತಾಯಿ. ತಿನ್ನಕ್ಕೆ ಊಟ ಇಲ್ಲ ಅಂದ್ರೆ ಹಸುವಲ್ಲಿ ಇರ್ಬೋದು, ಆದ್ರೆ ಪ್ರೀತಿ ಇಲ್ಲ ಅಂದ್ರೆ ಹೇಗಿರಕ್ಕಾಗತ್ತಣ್ಣ? ನಿಮ್ಗೂ ಮಕ್ಳು ಹುಟ್ಟಿದ್ರೆ ಅವಾಗ ಪ್ರೀತಿ ಹೇಗಿರುತ್ತೆ ಅಂತ ಅರ್ಥ ಆಗುತ್ತಣ್ಣ. ಬರ್ತಿದ್ದೀನಿ ಕನ್ನ, ನೀನ್ ಬಿಟ್ಟಿರೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ಸಿದ್ದು ಕೂಡ ಹೇಳ್ದೆ ಬರ್ತಿದ್ದೀನಿ. ನೀನ್ ಕರ್ಕೊಂಡ್ ಬರೋಣ ಅಂತ ಹೇಳಿದ್ರೆ ಸಿದ್ದು ಏನಾದ್ರೂ ಒಂದ್ ಹೇಳಿ ದಿನ ತಳ್ತಾ ಇದ್ದಾನೆ. ಯಾವ್ದೇನಾದ್ರೂ ಇವತ್ ನಿನ್ನ ಕರ್ಕೊಂಡೇ ಹೋಗ್ತೀನಿ ಪುಟ್ಟ. ಅಮ್ಮ ಆರ್ತಿ ತಗೋ. ನಿನ್ನ ಪ್ರೀತಿನೇ ಕಲ್ಯಾಣಿನ ಶ್ರೀರಾಮ ರಕ್ಷೆ ಹಾಗೆ ಕಾಪಾಡ್ತಿದೆ ಅನುಪಮ. ಆರ್ತಿ ತಗೊಳ್ಳಿ ಅಮ್ಮ. ಈ ಆಷಾಢ ಮಾಸ ಕಳೀತಾ ಕಲ್ಯಾಣಿ ಜೀವನದಲ್ಲಿರೋ ಕಷ್ಟಗಳು ಕೂಡ ಕಳೆದು ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಮ್ಮ. ಅದೇ ನಡಿಬೇಕು ಅಂತ ನಾಳೆ ಜಾತ್ರೆಯಲ್ಲಿ ಅಮ್ಮನವ್ರ ಹತ್ರ ಬೇಡ್ಕೊಳ್ಳೋಣ ಅನುಪಮ. ಮದ್ರಂಗಿ ಕೂಡ ಸಿದ್ಧ ಮಾಡಿದ್ದೀನಿ. ಕಲ್ಯಾಣಿನ ದಮಯಂತಿನ ಕೂಡ ಕರೆದು ಸೀರೆ ಕೊಟ್ಟು ಮದ್ರಂಗಿ ಹಚ್ಚಿ ಕಳ್ಸೋಣ. ಏನೂ ಅಗತ್ಯ ಇಲ್ಲ. ನೀವು ಕರೆಯೋದಂತೆ ನಾವು ಬರೋದಂತೆ. ನಾವೇನು ಹೊಟ್ಟೆಗೆ ಬಟ್ಟೆಗೆ ಗತಿ ಇಲ್ದಿರೋರಲ್ಲ. ನೀವು ಕೊಡೋ ಸೀರೆ ನಮಗೆ ಅಗತ್ಯ ಇಲ್ಲ. ನಾವು ಬರೋದೂ ಇಲ್ಲ, ನೀವು ಕೊಡೋದು ಬೇಕಾಗಿಲ್ಲ. ದಮಯಂತಿ, ಯಾಕೆ ಹಾಗೆ ಮಾತಾಡ್ತೀಯ? ಹೆಣ್ಣು ಮಕ್ಕಳಿಗೆ ಆಷಾಢದಲ್ಲಿ ತವ್ರ ಮನೆಯಿಂದ ಅರಿಶಿನ ಕುಂಕುಮ ಸೀರೆ ಕೊಟ್ರೆ ಹೆಣ್ಣು ಅರಿಶಿನ ಕುಂಕುಮದ ಜೊತೆಗೆ ದೀರ್ಘ ಸುಮಂಗಲಿಯಾಗಿರ್ತಾಳೆ ಅನ್ನೋದು ಎಲ್ಲರ ನಂಬಿಕೆನಮ್ಮ. ಕಾರಣ ಹೇಳ್ಕೊಂಡು ಮಗಳನ್ನ ಮನೆಗೆ ಕರ್ಸ್ಕೊಂಡು ಆರಾಮಾಗಿ ಹೇಗ್ ಮಾತಾಡ್ಬೇಕು, ಗಂಡನ್ನ ಹೇಗ್ ವಯ್ಯಾರದಿಂದ ಬುಟ್ಟಿಗೆ ಹಾಕೋಬೇಕು, ಹೇಗ್ ಮನ್ಸ್ ಬದಲಾಯಿಸ್ಬೇಕು ಅಂತ ಹೇಳ್ತೀಯೋ ಅಥವಾ ಕಲಿಸ್ತೀಯೋ? ಬಾಯಿ ಮುಚ್ಚ. ಅದು ಬಾಯ ಇನ್ನೇನಾದ್ರೂನಾ? ಅನುಪಮಗೆ ನೀನ್ ಅಂದಿದ್ದೆಲ್ಲ ಗೊತ್ತಾಗಿದ್ದಿದ್ರೆ ಗಂಡನ ದೂರ ಮಾಡ್ಕೋತಾನೆ ಇರ್ಲಿಲ್ಲ. ಇವತ್ತು ನಿನ್ ಹತ್ರ ಮಾತು ಅನ್ಸ್ಕೋತಿರ್ಲಿಲ್ಲ. ಅಷ್ಟಕ್ಕೂ ನೀನ್ ಮದ್ವೆ ಆದ ತಕ್ಷಣ ಈ ಮನೇಲೂ ಇರಕ್ ಬಿಡ್ತಿರ್ಲಿಲ್ಲ. ಕಲ್ಯಾಣಿ ಬಗ್ಗೆ ಅನುಪಮ ಬಗ್ಗೆ ಬಿಟ್ಬಿಡು. ನೀನ್ ಹುಟ್ಟದಾಗಿಂದ ಯಾವತ್ತಾದ್ರೂ ಆಷಾಢದಲ್ಲಿ ಅಮ್ಮನ ಕೈಯಿಂದ ಸೀರೆ ತಗೊಳ್ಳದೆ ಬಿಟ್ಟಿದೀಯ ನೀನು? ಅವತ್ ಹೇಳಿದ್ದೆ ನಾನೇನು ಕತ್ತಿ ಇಲ್ದೇ ಇರೋಳಲ್ಲ, ತಗೊಳ್ಳೋದಿಲ್ಲ ಅಂತ. ಈ ನಡುವೆ ದಮಯಂತಿ ತಾನು ಮನುಷ್ಯ ಜನ್ಮ ಎತ್ತಿದ್ದೀನಿ ಅಂತ ಕೂಡ ಮರ್ತೋಗಿದ್ದಾಳೆ ಮಾವಯ್ಯ. ತಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಕದವ್ರು ಚೆನ್ನಾಗಿರ್ಬಾರ್ದು ಅನ್ಕೋತಿರ್ತಾಳೆ. ಅದಕ್ಕೆ ತನಗೆ ತವ್ರ ಮನೆಯಿಂದ ಸೀರೆ ಬರಲಿಲ್ಲ ಅಂದ್ರೂ ಅದು ಪರವಾಗಿಲ್ಲ, ಆದ್ರೆ ಕಲ್ಯಾಣಿಗೆ ಬರಬಾರ್ದು, ನಿಮ್ಮ ಆಶೀರ್ವಾದ ಸಿಗ್ಬಾರ್ದು ಅನ್ಕೋತಾ ಇದ್ದಾಳೆ. ನೋಡಿದ್ಯಾ ಶೌರ್ಯ, ಎಲ್ರೂ ಸೇರ್ಕೊಂಡು ನನ್ಗೆಂತೆಂತ ಮಾತಾಡ್ತಿದ್ದಾರೆ ಅಂತ. ಹೀಗಿಷ್ಟ ಬಂದ ಹಾಗೆ ಹೋಗೋದಕ್ಕೆ ಬರೋದಕ್ಕೆ ಈ ಅಡ್ಡುಗೋಡೆ ಬೇರೆ ಯಾಕೆ ಬೇಕು ಹೇಳು? ದಮಯಂತಿ, ಮಕ್ಕಳಿಗೆ ಒಳ್ಳೆ ಮಾತುಗಳು, ಪ್ರೀತಿ, ಸಂಪ್ರದಾಯನ ಕಲಿಸ್ಬೇಕೇ ಹೊರತು ಕೋಪ, ದ್ವೇಷ ಹಾಗೇನು ಕಲಿಸ್ಕೊಡ್ಬಾರ್ದು. ನಾವು ಕಲ್ಯಾಣಿಗೆ ಸೀರೆ ಕೊಡ್ತಿದೀವಿ ಅನ್ನೋದು ನೋಡ್ತಿದ್ಯಾ ಹೊರತು ಅದರಿಂದ ಶೌರ್ಯನಿಗೆ ಒಳ್ಳೇದಾಗತ್ತೆ ಅಂತ ಯಾಕೆ ನೀನು ನೋಡ್ತಿಲ್ಲ? ನೀನ್ ನನಗೆ ಪಾಠ ಮಾಡಬೇಡ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ಕೈ ಮುಗಿತೀನಿ. ಅಮ್ಮ, ನಾವಿವತ್ತು ಕಲ್ಯಾಣಿ ಮನೆಗೆ ಹೋಗ್ತಾ ಇದ್ದೀವಿ. ಶೌರ್ಯ, ಏನೋ ಹೇಳ್ತಿದ್ಯಾ? ಹೌದಮ್ಮ, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಆಷಾಢದಲ್ಲಿ ಜಾತ್ರೆ ಶುರುವಾಗೋಕ್ಕೂ ಮೊದಲು ನೀನು ಅಪ್ಪನ ಕೈಯಲ್ಲಿ ಗೋರಂಟಿ ಹಾಕಿಸ್ಕೊತಾ ಇದ್ದೆ.
ಆವಾಗ ನಿನ್ನ ಕಣ್ಣಲ್ಲಿ ಆ ಖುಷಿ ನೋಡ್ತಾ ಇದ್ದೆ. ಅಂಥ ಸಂತೋಷನ ನೀನು ಇವಾಗ ಯಾಕೆ ಬೇಡ ಅನ್ಕೋತಿದ್ಯೋ ನನಗೆ ಅರ್ಥ ಆಗ್ತಿಲ್ಲಮ್ಮ. ನಿನ್ನ ಕಣ್ಣಲ್ಲಿ ಮತ್ತೆ ಆ ಖುಷಿ ನೋಡಬೇಕು ಅನ್ನಿಸ್ತಾ ಇದೆ. ಹಾಗೇನೆ ಸಂಪ್ರದಾಯನ ಪಾಲಿಸ್ಬೇಕು ಅನ್ನಿಸ್ತಾ ಇದೆ. ಹೊರಗಡೆ ಹೇಳದೇ ಇದ್ರು ಕಲ್ಯಾಣಿಗೆ ನನ್ನ ಕೈಯಿಂದ ಗೋರಂಟಿ ಹಾಕಿಸ್ಕೋಬೇಕು ಅಂತಿರುತ್ತೆ. ಅವ್ರ ಅಮ್ಮನ ಆಶೀರ್ವಾದ ತಗೋಬೇಕು ಅಂತಿರುತ್ತೆ. ಆದರೂ ನೀನು ಕೇಳ್ಕೊಂಡಿದ್ದು ಕೂಡ ನನ್ನ ಸಂತೋಷ, ನಮ್ಮ ಕುಟುಂಬದ ಆನಂದನೇ ಅಲ್ವಾ? ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಕಲ್ಯಾಣಿ, ನಿನಗೂ ಖುಷಿನೇ ಅಲ್ವಾ? ನಡಿ ಅಮ್ಮ. ಇರು ಶೌರ್ಯ, ಕಲ್ಯಾಣಿ ಕೈಗೆ ಗೋರಂಟಿ ಹಚ್ಚೋದಕ್ಕೂ ಮುಂಚೆ ಈ ಪೇಪರ್ಸ್ಗೆ ಸೈನ್ ಹಾಕು. ಏನಮ್ಮ ಇದು? ಇನ್ಶೂರೆನ್ಸ್ ಪೇಪರ್ಸ್. ಯಾರ್ದು? ನಂದೇ. ನೀವೆಲ್ಲರೂ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ, ನನಗ್ ಮಾಡಿಸಿಲ್ಲ. ನೀನ್ ನನ್ನ ಮರ್ತು ಹೋಗಿದ್ಯಾ ಕಣೋ. ಇತ್ತೀಚೆಗೆ ನನ್ ಮೇಲಿರೋ ಪ್ರೀತಿ ನಿನಗೆ ಕಮ್ಮಿ ಆಗ್ತಿದೆ ಕಣೋ. ಅಮ್ಮ, ಯಾಕೆ ಹಾಗೆ ಹೇಳ್ತಿದ್ಯಾ? ಇವರೇನು ಇದ್ದಕ್ಕಿದ್ದ ಹಾಗೆ ಪೇಪರ್ಸ್ ತಂದಿದ್ದಾರೆ? ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ? ಇನ್ಶೂರೆನ್ಸ್ ಪೇಪರ್ಸ್ ಮಧ್ಯದಲ್ಲಿ DNA ಪೇಪರ್ಸ್ ಮಿಕ್ಸ್ ಮಾಡಿದ್ದೀನಿ. ಯಾಕಮ್ಮ ಆಗ ಹೇಳ್ತಿದ್ಯಾ ಅಂತಿದ್ಯಾ ಹೊರತು ಇಲ್ಲಿ ಕೊಡಮ್ಮ ನಾನು ಸೈನ್ ಹಾಕ್ತೀನಿ ಅಂತ ಅಂತಿದ್ಯಾ? ಸರಿ, ಇಲ್ಲಿ ಕೊಡಮ್ಮ, ನಾನು ಸೈನ್ ಹಾಕ್ತೀನಿ. ನೀನು ಸೈನ್ ಹಾಕೋದು, ನಾನು DNA ರಿಪೋರ್ಟ್ಸ್ ತರೋದು, ಇವನು ಸಿದ್ದು ಮಗ ಅಂತ ಗೊತ್ತಾಗೋದು, ಎಲ್ಲ ಟಕಟಕ ಅಂತ ಆಗೋಗತ್ತೆ. ಒಂದು ನಿಮಿಷ ಆಫೀಸರ್. ಅತ್ತೆ, ಮಾವ ಅಲ್ವಾ ಸೈನ್ ಮಾಡಬೇಕಿರೋದು? ನೀವು ಆಫೀಸರ್ನ ಸೈನ್ ಮಾಡು ಅಂತಿದ್ದೀರಾ? ಕಲ್ಯಾಣಿ ಕೇಳಿದ್ದಕ್ಕೆ ಉತ್ತರ ಹೇಳು ದಮಯಂತಿ. ಅಷ್ಟಕ್ಕೂ ಶೌರ್ಯನ್ ಸೈನ್ ಯಾಕಬೇಕು? ಯಾಕಂದ್ರೆ ಶೌರ್ಯನ ಹೆಸರನ್ನ ನಾಮಿನಿಯಾಗಿ ಹಾಕಿದ್ದೀನಿ, ಅದಕ್ಕೆ. ಶೌರ್ಯ, ನೀನ್ ಸೈನ್ ಹಾಕೋ. ಏನಾದರೂ ಮಾಡಿ ಆಫೀಸರ್ ಸೈನ್ ಮಾಡದೇ ಇರೋ ಹಾಗೆ ಮಾಡಬೇಕು. ಜಿರಳೆ ಜಿರಳೆ ಜಿರಳೆ!
ಅಯ್ಯೋ ಕಲ್ಯಾಣಿ, ಜಿರಳೆ ಏನ್ ಮಾಡತ್ತೆ? ನನಗ್ ಭಯ ಆಗುತ್ತೆ ಆಫೀಸರ್. ಭಯ ಅಲ್ಲ ಕಣೋ, ಬೇಕು ಅಂತಾನೆ ಪೇಪರ್ಸ್ನ ಹಾಳು ಮಾಡಿದ್ಲು. ಅಯ್ಯೋ, ನೀವ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಾನ್ ಯಾಕೆ ತಡಿಬೇಕು ಅನ್ಕೊಂತೀನಿ ಅತ್ತೆ? ನಾಟಕ ಆಡ್ಬೇಡ. ಅಮ್ಮ, ಇವಾಗ ಏನಾಯ್ತು ಅಂತ? ಅಪ್ಲಿಕೇಶನ್ ಪೇಪರ್ ತಾನೆ, ನಾಳೆ ತಗೊಂಡ್ ಬಾ, ಸೈನ್ ಹಾಕ್ತೀನಿ. ಇವಾಗಂತ ಅರ್ಜೆಂಟ್ ಏನಿಲ್ಲ ಶೌರ್ಯ, ನೀವು ಮುಂದುವರಿಸಿ. ಶಿವರಾಮು, ನೀನ್ ಕೂಡ ದಮಯಂತಿಗೆ ಮದ್ರಂಗಿನ ಹಚ್ಚಪ್ಪ. ಸರಿ ಅತ್ತಮ್ಮ. ಕೂತ್ಕೊಳ್ಳಿ. ಬಾ ದಮಯಂತಿ, ಕೂತ್ಕೋ. ಯಾಕಮ್ಮ ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ಜೀವನದಲ್ಲಿ ಆನಂದ ದೂರ ಆಗಿ 18 ವರ್ಷ ಆಯ್ತಲ್ವಾ ಅನುಪಮ? ಕಲ್ಯಾಣಿ, ಶೌರ್ಯ ಆನಂದವಾಗಿದ್ದಾರಮ್ಮ. ಅಲ್ಲಿ ನೋಡಿ, ಅವರಿಬ್ಬರನ್ನ ನೋಡ್ತಿದ್ರೆ ನನಗಾಗಿರೋ ಗಾಯ ಗುರುತು ಕೂಡ ಸಿಕ್ಕೋಲ್ಲ ಅಮ್ಮ. ಇದನ್ನ ನೋಡೋಕ್ಕೋಸ್ಕರನೇ ಅಲ್ವಾ ನಾವಿಷ್ಟು ದಿವಸದಿಂದ ಕಾಯ್ತಾ ಇದ್ದಿದ್ದು. ಎಲ್ಲ ಸಂತೋಷವಾಗೇ ಇದ್ದಾರೆ. ಶೌರ್ಯ ಕೂಡ ನಾನು ಪೂರ್ತಿಯಾಗಿ ಮರ್ತು ಹೋಗಿದ್ದಾನೆ ಅನ್ಸುತ್ತೆ. ಗಂಡ ಹೆಂಡತಿಗಲ್ವಾ ಗೋರಂಟಿ ಹಚ್ಚೋದು, ಮತ್ತೆ ಶೌರ್ಯ ಕಲ್ಯಾಣಿಗೆ ಹಾಕ್ತಿದ್ದಾನಲ್ಲ. ಕಲ್ಯಾಣಿನೇ ಕೇಳಿರ್ತಾಳೆ, ಇಲ್ಲ ಅನ್ನೋಕ್ಕಾಗದೆ ಹಾಕ್ತಿರೋ ಹಾಗಿದ್ದಾನೆ.
ಹೇ ನಿಂತ್ಕೋ. ನಾನು ಶ್ಯಾಮ್ಲಾ ಚಿಕ್ಕಮ್ಮ ಅವ್ರ ಅಕ್ಕನ ಮಗಳು ಅಮ್ಮವ್ರೆ. ನಮ್ ಚಿಕ್ಕಮ್ಮ ದಾರದ ಬಣ್ಣ ಕೊಟ್ಟು ಬಾಂದಿದ್ದಕ್ಕೆ ಇಲ್ಲಿಗೆ ಬಂದೆ ಅಮ್ಮವ್ರೆ. ಹೊರಗಡೆನೆ ಇಟ್ಟು ಹೋಗ್ಬೋದಲ್ಲ. ಎತ್ಕೊಂಡು ಹೋಗ್ತಾರೇನೋ ಅಂತ ಒಳಗಡೆ ತಂದೆ ಅಮ್ಮವ್ರೆ. ಸರಿ, ಅಲ್ಲಿಟ್ಬಿಟ್ಟು ಹೋಗು. ಆಯ್ತು ಅಮ್ಮವ್ರೆ. ಒಂದು ನಿಮಿಷ ಇರು. ಮುಖ ಯಾಕೆ ಮುಚ್ಕೊಂಡಿದ್ಯಾ? ತೆಗಿ, ಮುಖ ನೋಡ್ಬೇಕು. ಹೇಳ್ತಿರೋದು ನಿನಗೆ, ತೆಗಿ. ಮೊನ್ನೆ ಹೀಗೆ ನನ್ನ ಮೊಮ್ಮಗನ ನಾಮಕರಣಕ್ಕೆ ಹೊರಗ್ನವರು ಮುಸ್ಕ್ ಹಾಕೊಂಡು ಬಂದಿದ್ರು. ತೆಗಿ. ನಿನಗೆ ನಮ್ಮವರು ಹೊರಗ್ನವರು ಅಂದ್ರೆ ನಾವೇ ಅಲ್ವಾ ಅಕ್ಕ? ಇನ್ಯಾರಿದ್ದಾರೆ? ಹೇಳಿದ್ರೆ ಕೇಳೋ ಥರ ಕಾಣ್ತಿಲ್ಲ. ಏನು ಮುಖ ಪೂರ್ತಿ ಬಣ್ಣ ಆಗಿದೆ? ಈಗಷ್ಟೇ ದಾರಿಲಿ ಬರ್ಬೇಕಾರೆ ಬಿದ್ಬಿಟ್ಟೆ ಅಮ್ಮವ್ರೆ. ಬಣ್ಣ ಹಾಳಾಯ್ತು ಅಂತ ಬೈತೀರೇನೋ ಅಂತ ಮುಖಕ್ಕೆ ಸೆರ್ಗ ಹಾಕೊಂಡಿದ್ದೆ ಅಮ್ಮವ್ರೆ. ಹೋಗ್ಲಿ ಬಿಡು, ಬಣ್ಣ ದಾರನ ಅಲ್ಲಿಟ್ಬಿಟ್ಟು ಹೋಗು. ಎಲ್ಲರೂ ನೋಡಿದ್ರು, ಮಗುನ ಹೆಂಗೆ ತಗೊಂಡು ಹೋಗೋದು? ಅಮ್ಮವ್ರೆ, ಸ್ವಲ್ಪ ನೀರು ಕೊಡ್ತೀರಾ ಕುಡಿಯೋದಕ್ಕೆ? ಕೈ ಗೋರಂಟಿ ಹಾಕ್ಕೊಂಡಿದ್ದೀನಿ, ಅಡುಗೆ ಮನೆಗೆ ಹೋಗಿ ಕುಡ್ಕೊಂಡು ಹೋಗು. ಸರಿ ಅಮ್ಮವ್ರೆ.